ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಇವತ್ತು ಥರ್ಸ್ಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಂದು ದಿನಚರಿಗೆ ಯಾವ ರೀತಿ ಇರುತ್ತೆ, ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಎದ್ದೇಳೋ ಅಷ್ಟರಲ್ಲೇ ಟೈಮು 7:45 ಆಗಿಬಿಟ್ಟಿತ್ತು. ಸೊ ಎದ್ದು ಬಂದು ನಾನು ಫಸ್ಟು ಡೈಲಿ ನೋಡೋದೆ ತುಳಸಿ ಗಿಡ. ಅದನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾನು ಡೈರೆಕ್ಟ್ ಅಡುಗೆ ಮನೆಗೆ ಹೋಗೋದು. ಅಡುಗೆ ಮನೆಗೆ ಹೋದ ತಕ್ಷಣ ನಾನು ಇವತ್ತು ಇದನ್ನ ಪಡ್ಡು ಮಾಡೋಣ ಅಂತ ಹೇಳಿ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಪಡ್ಡು ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಥರ ನಾನು ಅದನ್ನ ತಯಾರಿ ಮಾಡ್ಕೊಳ್ತಿದ್ದೀನಿ. ಪಡ್ಡು ಮಾಡೋಕ್ಕೆ ಮಾಮೂಲಿ ನಾರ್ಮಲಾಗಿ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಪಡ್ಡು ಕೂಡ ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ನಾನು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಅವ್ರಿಗೂ ಆ ತಿಂಡಿ ಹಾಕ್ಕೊಟ್ಟೆ ತಿನ್ನೋಕ್ಕೆ ಅಂತ ಹೇಳಿ. ನೆಕ್ಸ್ಟು ನಾನು ಕಾಫಿ ಕುಡಿಯೋಣ ಅಂತ ಹೇಳಿ, ಇಲ್ಲಿ ಮಾರ್ನಿಂಗ್ ವೆದರ್ ತುಂಬ ಚೆನ್ನಾಗಿರುತ್ತೆ. ಎದ್ದ ತಕ್ಷಣ ವ್ಯೂ ನೋಡ್ಬೇಕು ನೀವು. ಸೊ ಅಲ್ಲಿ ನೋಡ್ಕೊಂಡು ನಾನು ಇಲ್ಲಿ ಕಾಫಿನ ಕುಡಿತಾ ಇದ್ದೀನಿ. ನೆಕ್ಸ್ಟು ಕಾಫಿ ಕುಡ್ಕೊಂಡು ಬಂದಮೇಲೆ ನನ್ನ ಮಗಳು ಟಿಫನ್ ತಿಂತಾಳೆ ನೋಡಿ. ಅವ್ಳು ಟಿಫನ್ ತಿನ್ನಬೇಕಂದ್ರೆ ಈ ರೀತಿ ಎಲ್ಲ ಹರಡ್ಕೊಂಡು ಮನೇಲಿರೋ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಈ ಥರ ನನ್ನ ಚಿಕ್ಕ ಮಗಳು ಈ ಥರ ಬೊಂಬೆ ಇಟ್ಕೊಂಡು ಆಟ ಆಡ್ತಾಯಿದ್ದಾಳೆ. ನೆಕ್ಸ್ಟ್ ಅವ್ರ ಪಪ್ಪ ಡ್ಯೂಟಿಗೆ ಹೊಡ್ತಾಯಿದ್ರು. ಹೊಡ್ಬೇಕಾದ್ರೆ ಹೋಗಿ ನನ್ನ ಮಗಳು ಅವ್ರ ಪಪ್ಪನಿಗೊಂದು ಮುತ್ತು ಕೊಟ್ಟು ಹುಷಾರು ಪಪ್ಪ, ಟೇಕ್ ಕೇರ್ ಅಂತ ಹೇಳಿ ಬಂದಳು. ನೆಕ್ಸ್ಟ್ ಬಂದಮೇಲೆ ನಾನಿಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಅಷ್ಟೆಲ್ಲ ಮುಗಿಸೋ ಅಷ್ಟರಲ್ಲೇ 10 ಆಗಿತ್ತು. ಪಾಪಗೆ ಸರಿ ಕೊಡೋಣ ಅಂತೇಳಿ ಸರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಯಾಕೆ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಅದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಗಂಟು ಉಳಿದ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿರಲ್ಲ ಅಂತೇಳಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತೀನಿ ನಾನು. ಮಿಕ್ಸ್ ಮಾಡಿ ಸರಿ ಮಾಡಿ ಪಾಪಗೆ ಸರಿನೂ ಕೂಡ ತಿನ್ನಿಸಿ ಆಯಿತು. ಹೊರಗಡೆ ಬಟ್ಟೆ ಒಣಗಾಕಿದ್ದೆ, ಅದನ್ನು ತೊಗೊಂಡು ಬಂದು ನಾನು ನೆಕ್ಸ್ಟು ಮಿಷಿನ್ಗೆ ಹಾಕಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಬಟ್ಟೆಗಳನ್ನೆಲ್ಲ ಒಣಗಾಕ್ತಾಯಿದ್ದೀನಿ. ಒಣಗಾಕಿ ಮುಗಿಸಿದ್ಮೇಲೆ ಇನ್ನು ಸ್ವಲ್ಪ ಬಟ್ಟೆಗಳಿದ್ದು ಅದನ್ನು ಕೂಡ ನಾನು ಮಿಷಿನ್ಗೆ ಹಾಕ್ತೆ. ನೆಕ್ಸ್ಟ್ ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು, ಲಿಮ್ಸ್ನ ತಗೋತಿದ್ನಲ್ಲ. ಸೊ ಅವಳು ನೋಡ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ತುಂಬ ಗಲೀಜಾಗ್ಬಿಟ್ಟಿತ್ತು. ಡೈಲಿ ಕ್ಲೀನ್ ಮಾಡಿದ್ರು ಅಷ್ಟೇ, ಒಂದು ಸಲ ಅಡುಗೆ ಮಾಡೋ ಅಷ್ಟರಲ್ಲಿ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಇನ್ನು ನಂದು ಮಿಕ್ಸಿ ನೋಡಿದ್ರೆ ತುಂಬ ಗಲೀಜಾಗಿತ್ತು. ನೆಕ್ಸ್ಟು ಅದು ಕ್ಲೀನ್ ಮಾಡೋಕ್ಕೆ ನಾನು ಹಾಫ್ ಆನ್ ಅವರ್ ತೊಗೊಂಡೆ. ಹಾಫ್ ಆನ್ ಅವರ್ ತೊಗೊಂಡು ಕ್ಲೀನ್ ಮಾಡಿದ್ದಕ್ಕೂ ಸಾಕು. ಹೊಸ ಮಿಕ್ಸಿ ಥರನೇ ಕಾಣ್ತಿತ್ತು. ಕ್ಲೀನ್ ಮಾಡಿದ್ಕೊಂಥರ ಖುಷಿ ಆಯಿತು. ನೆಕ್ಸ್ಟು ನಾನು ಈ ಮನಿ ಪ್ಲ್ಯಾಂಟ್ನ ಸುಮಾರು 4 ವರ್ಷದಿಂದ ಒಂದೇ ಬಾಟಲ್ಗೆ ಹಾಕಿ ಬೆಳೆಸ್ತಿದ್ದೀನಿ. ಸೊ ಅದು ಒಂದು ಸ್ವಲ್ಪನೂ ಗ್ರೋತ್ ಆಗಿರಲಿಲ್ಲ, 3 ಲೀವ್ಸಲ್ಲೇ ಇತ್ತು ಅದು. ಸೊ ಈ ವರ್ಷ ಏನೋ ಗೊತ್ತಿಲ್ಲ, ಚೆನ್ನಾಗಿ ಅದು ಬೆಳೀತಿತ್ತು. ನಾನು ಆವಾಗವಾಗ ಏನು ಮಾಡ್ತೀನಿ ಅಂದರೆ ಅದರ ನೀರನ್ನೆಲ್ಲ ಚೆಲ್ಲಿ ಬಾಟಲ್ನ ವಾಶ್ ಮಾಡಿ ಮತ್ತೆ ಹೊಸ ನೀರನ್ನ ಹಾಕಿ ಒಂದು ವೀಕ್ ಒಂದ್ಸಲ ಆದರೂ ಆ ಥರ ಮಾಡ್ತೀನಿ. ಇವಾಗ ಅದ್ರ ಗ್ರೋತ್ ತುಂಬಾ ಚೆನ್ನಾಗಾಗ್ತಿದೆ. ನೆಕ್ಸ್ಟ್ ಇಲ್ಲಿ ನಾವು ಕುಡಿಯೋ ನೀರು ಯಾವಾಗಂದ್ರೆ ಅವಾಗ ಇಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಗುಂಡಿಗೆ ಯಾವಾಗಲೂ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅಡುಗೆ ಮನೆ ಅಂತೂ ಫಿನಿಶ್ ಆಯಿತು. ಅಡುಗೆ ಮನೆ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ 90% ಎಲ್ಲ ಕೆಲಸ ಮುಗ್ದಂಗೆ ಅಂತಲೇ ಹೇಳ್ಬೋದು. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ನಾನು ಇಲ್ಲೊಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಹಾಲ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಶುರು ಮಾಡಿದೆ. ಅಷ್ಟರಲ್ಲೇ ನನ್ನ ಮಗಳು ಎದ್ದು ಫುಲ್ಲು ಅಳ್ತಿದ್ಲು. ಸೊ ಅವಳನ್ನ ಸಮಾಧಾನ ಮಾಡೋಣ ಅಂತ ಹೇಳಿ ಹೋದೆ. ಇದು ಹೊಸ್ದಾಗಿ ಹಾಕಿರೋ ಮನಿ ಪ್ಲ್ಯಾಂಟು. ಇದೊಂದು ಬಾಟಲ್ ಸಿಕ್ಕಿತ್ತು. ಸೊ ನಾನು ಬಾಟ್ಲಿಗೆ ನಾನು ಇನ್ನೊಂದು ಮನಿ ಪ್ಲ್ಯಾಂಟ್ ಗಿಡ ಹಾಕೋಣ ಅಂತ ಹೇಳಿ, ಮಾಮೂಲಿ ಮನಿ ಪ್ಲ್ಯಾಂಟ್ ಗಿಡ ಇತ್ತಲ್ಲ ಅದ್ರ ಸಪ್ರೇಟು ಚಿಕ್ಕದಿತ್ತು, ಅದನ್ನ ಹಾಕೋಣ ಅಂತ ಬಾಟ್ಲನ್ನ ಕ್ಲೀನ್ ಮಾಡಿಕೊಂಡು ನಾನು ಅದಕ್ಕೇ ಮನಿ ಪ್ಲ್ಯಾಂಟ್ನ ಹಾಕ್ತಾಯಿದ್ದೀನಿ. ಹಾಕಿದ್ದಾಗಿದ್ಮೇಲೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಮನೆ ಗುಡಿಸಿ ಒರೆಸೋದು ಗುರುವಾರದೊತ್ತು, ಶುಕ್ರವಾರ ಮತ್ತು ಮಂಡೇ ಎಲ್ಲ ಕಾಮನ್ ಆಗಿರುತ್ತೆ ನಮ್ಮ ಮನೇಲಿ. ಸೊ ಮನೆಯೆಲ್ಲ ಗುಡಿಸಿ ಒರೆಸೋಣ ಅಂತೇಳಿ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ಬೆಳಿಗ್ಗೆಯಲ್ಲಿ ಪಡ್ಡು ಮಾಡಿದ್ದೆ. ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗಿಲ್ಲ. ಅಮ್ಮ ಪಡ್ಡು ಬೇಡ ನನಗೆ, ರೈಸ್ ಮಾಡಿಕೊಡಿ ಅಂದ್ಲು. ಸೊ ರೈಸ್ ಮಾಡಿಬಿಟ್ಟು ನಾನಿಲ್ಲಿ ಇಬ್ರಿಗೂ ತಿನ್ನಿಸ್ತಾ ಇದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಇನ್ನೂ ತಿನ್ನಿಸಲ್ಲ, ಸುಮ್ಮನೆ ಇದ್ಲಲ್ಲ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಕೊಡ್ತಿದ್ದೆ. ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಹೊಸ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಲಿಗೆ ಮೊದಲು ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ನೀಟಾಗಿ ರಂಗೋಲಿ ಹಾಕಿ ನಾನಿಲ್ಲಿ ದೇವ್ರ ಮನೇಲಿ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ದೇವ್ರ ಫೋಟೋಕ್ಕೆಲ್ಲ ಪೂಜೆ ಮಾಡಿ ನೆಕ್ಸ್ಟು ತುಳಸಿ ಗಿಡಕ್ಕೂ ಕೂಡ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನಾನು ಪೂಜೆ ಮಾಡೋಷ್ಟರಲ್ಲಿ 7 ಗಂಟೆ ಆಗಿಬಿಟ್ಟಿತ್ತು. ಸೊ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಪಾಪು ಜೊತೆ ನೋಡಿ ಈ ಥರ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಈ ರೀತಿ ನಂದು ದಿನ ಕಂಟಿನ್ಯೂ ಆಯಿತು. ನೆಕ್ಸ್ಟು ನನ್ನ ಮಗಳು ಕ್ಲಾಸ್ಗೆ ಹೋಗಿದ್ಲಲ್ಲ, ಡ್ರಾಯಿಂಗ್ ಕ್ಲಾಸ್ಗೆ, ಅಲ್ಲಿಂದ ಬಂದು ಈ ಥರ ಆಟಾಡ್ತಿದ್ದಾಳೆ. ಪಾಪು ಜೊತೆ ಆಟಾಡ್ತೀನಿ ಅಂತ ಹೇಳಿ ಅವಳಿಗೆ ಹೊಡೆದೋಗಿರೋ ಬಾಲ್ನ ತಂದು ಕೊಡ್ತಿದ್ದಾಳೆ. ಹಾಗೆ ನಮ್ಮ ಪಾಪು ಕೂಡ, ಚಿಕ್ಕ ಪಾಪು ಹಿಂಗೆ ಕೆಳಗಡೆ ಆಟ ಆಡ್ತಿದ್ಲು. ನೆಕ್ಸ್ಟು ಅವರಪ್ಪ ಟೀ ಮಾಡ್ಕೊಂಡು ಬಂದರು. ಪೂಜೆ ಮಾಡೋದು ಲೇಟ್ ಆಯ್ತಲ್ವ, ಸೊ ಟೀ ಟೈಮ್ ಆಯಿತು ಅಂತ ಹೇಳಿ ಅವರೇ ಟೀ ಕೂಡ ಮಾಡ್ಕೊಂಡು ಬಂದರು.
ಟೀ ಕುಡ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ನೆಕ್ಸ್ಟು ನಾನು ಇಲ್ಲಿ ಊಟಕ್ಕೆ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಮಧ್ಯಾಹ್ನ ರೈಸ್ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಸೋಯಾ ಚಂಕ್ಸ್ದು ರೈಸ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸು ಹೇಳ್ಬೇಕಂದ್ರೆ ಒಗ್ಗರಣೆಗೆ ಹಾಕಬೇಕಿತ್ತು, ಅದು ಜಾಸ್ತಿ ಬೆಂದ್ಬಿಟ್ಟಿತ್ತು ಅಂತ ಹೇಳಿ ನಾನಲ್ಲಿ ಸ್ವಲ್ಪ ಉಪ್ಪಾಕಿ ಅದನ್ನ ಬೇಯಿಸ್ಕೊಂಡಿದ್ದೆ. ಸೊ ಉಪ್ಪೆಲ್ಲ ಹಿಡಿತಿದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಹಾಕ್ಕೊಂಡು ಮೇಲ್ಗಡೆನೇ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಮಾಡಿದ್ಮೇಲೆ ಟೇಸ್ಟಿಯಾಗಿರುವಂಥ ಸೋಯಾ ಚಂಕ್ಸ್ದು ರೈಸ್